ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಈ ಸಂಚಿಕೆಯಲ್ಲಿ 2019ರ ಪ್ರಶ್ನೆ ಪತ್ರಿಕೆ 2 ಗಣಿತ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದು ಏನಪ್ಪ ಅಂದರೆ 9408ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ ಅಂತ ಹೇಳಿದ್ರೆ, ಮೊದಲಿಗೆ ಏನು ಮಾಡೋಣ, ಅವಿಭಾಜ್ಯ ಅಪವರ್ತನ ಕ್ರಮ ಹೊಡೆಯೋಣ. 2 4 2 7 0 0 2 4 8, ಇನ್ನು 2 2 2 3 2 5 2 2 2 1 2 1 2 7 2 6 2 5 2 8 2 8 2 2 1 2 4 2 1 2 4 2 ಸಮ ಸಂಖ್ಯೆ ಹೋಯಿತು. ಇನ್ನು 3 ಹೋಗ್ತದೆ. 3 4 12 3 9 27 7 1 7 7 7 1. ಎರಡೆರಡು ಗುಂಪು ವರ್ಗ ಅಂದಂದ್ರೆ, ಹಾಗಾದರೆ ಎರಡು ಗುಂಪು ಮಾಡಿದಾಗ 3 ಒಂದೇ ಉಳಿತಾ ಇದೆ. ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ರೀ? 3ರಿಂದ ಗುಣಿಸ್ಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಏನಿದೆ ರೀ 92ನೇ ಪ್ರಶ್ನೆ ಹೀಗಿದೆ ನೋಡ್ರಿ. ಏನಪ್ಪ ಅಂದರೆ, ಒಂದು ಘನದ ಉದ್ದ ಮತ್ತು ಅಗಲ ಎತ್ತರಗಳು ಕ್ರಮವಾಗಿ ಏನದಾವ್ರಿ? x+3 ಹಾಗೆ x-2 ಮತ್ತು x-1 ಅಂತಿದೆ. ಹಾಗಾದರೆ ಆಯತಘನದ ಘನಫಲ ಸೂತ್ರ ಗೊತ್ತೈತಿ, ಉದ್ದ ಇಂಟು ಅಗಲ ಇಂಟು ಎತ್ತರ. ಗುಣಾಕಾರ ಮಾಡೋಣ. ಮೊದಲು ಎರಡು ಪದ ಮಾಡೋಣ. x ಇಂಟು x x² ಮೈನಸ್ x ಇಂಟು 2 2x ಪ್ಲಸ್ 3x ಪ್ಲಸ್ ಇಂಟು ಮೈನಸ್ 3 2 6. ಆಮೇಲೆ x-1ರಿಂದ ಮಾಡೋಣ. x² ಮೈನಸ್ 2x ಪ್ಲಸ್ 3x ಅಂದರೆ ಪ್ಲಸ್ 1x ಉಳಿತದೆ, ಮೈನಸ್ 6 ಇಂಟು ಬ್ರ್ಯಾಕೆಟ್ x-1. x² ಇಂಟು x x³ ಪ್ಲಸ್ 1x ಇಂಟು x 1x² ಮೈನಸ್ 6 ಇಂಟು x 6x. ನೆಕ್ಸ್ಟ್ ಮೈನಸ್ 1 ಇಂಟು x² ಮೈನಸ್ 1x² ಮೈನಸ್ 1 ಇಂಟು x ಮೈನಸ್ 1x ಮೈನಸ್ ಇಂಟು ಮೈನಸ್ ಪ್ಲಸ್ 6. ಹಾಗಾದರೆ x³ ಪ್ಲಸ್ 1x² ಮೈನಸ್ 1x² ಕ್ಯಾನ್ಸಲ್ ಮಾಡೋಣ. ಉಳಿದಿದ್ದು ನೋಡ್ರಿ, ಏನು ಉಳಿತು? ಮೈನಸ್ 6x ಮೈನಸ್ 1x ಅಂದರೆ ಮೈನಸ್ 7x ಪ್ಲಸ್ 6. ಹಾಗಾದರೆ x² ಮೈನಸ್ 7x ಪ್ಲಸ್ 6 ಸರಿಯಾದ ಉತ್ತರ ಆಪ್ಷನ್ 1. x² ಮೈನಸ್ 7x ಪ್ಲಸ್ 6 1 ಅಂದರೆ ನೋಡೋಣ ಇನ್ನೊಂದು ಸಲ ಬೇಕಾದ್ರೆ. ನೆಕ್ಸ್ಟ್ ಅದೇ ರೀತಿ ಒಂದು ವಸ್ತುವಿನ ತಯಾರಿಕಾ ವೆಚ್ಚ ಸಾಮಗ್ರಿಗಳು ಕೂಲಿ ಮತ್ತು ಇತರೆ ಖರ್ಚುಗಳಿಗೆ 5:3:1 ಅನುಪಾತದಲ್ಲಿ ವಿಭಾಗಿಸಿದರೆ ಆ ವಸ್ತುವಿನ ಸಾಮಗ್ರಿಗಳ ಬೆಲೆಯು, ಅಂದರೆ ಮೊದಲನೇ ಅನುಪಾತದ ಬೆಲೆ ಕೊಟ್ಟಾನ. ಸಾಮಗ್ರಿಗಳ ಬೆಲೆಯು 125 ಆದರೆ ಕೂಲಿಯ ವೆಚ್ಚ ನೋಡ್ರಿ. 93ನೇ ಪ್ರಶ್ನೆ, ಅನುಪಾತಗಳ ಮೊತ್ತ ಎಷ್ಟಾಗತ್ತೆ ರೀ? 9 ಆಗುತ್ತೆ. ಹಾಗಾದರೆ ಸಾಮಗ್ರಿ 5 9 ಇಲ್ಲಿ x ತಗೊಂಡ್ರೆ 125 ಆಯಿತು ಇದು. ಹಾಗಾದರೆ 5 1 5 25. x = 25 ಇಂಟು 9 ಅಂದರೆ 225 ಆಯಿತು. ಹಾಗಾದರೆ ಒಟ್ಟು ಆ ವಸ್ತುವಿನ ಬೆಲೆ 225 ಆದರೆ ಇಲ್ಲೇನೈತಿ? 3 ಐತಿ. ಎದ್ರದ್ದು ಕೇಳ್ಯಾನ್ರಿ ಅವ? ಕೂಲಿ ಅಂದರೆ 3 ಅನುಪಾತ ಐತಿ. ಹಾಗಾದರೆ 3/9 ಇಂಟು 225 = 9 1 9 25 25 3 75. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4 75. ನೆಕ್ಸ್ಟ್ ಅದೇ ರೀತಿಯಾಗಿ ಕೊಟ್ಟಿರುವ ವಿನ್ಯಾಸ ಬಿಟ್ಟು ಹೋಗಿರುವ ಸಂಖ್ಯೆ ನೋಡ್ರಿ. 3 7 10 10 1 18 ಆಯಿತು. 6 5 11 11 7 18 ಆಯಿತು. ಹಾಗಾದರೆ ಇದು ಕೂಡ 18 ಆಗಲೇಬೇಕು. 9 4 13 13ಕ್ಕೆ 5 ಕೂಡಿಸಿದರೆ 18. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ಒಬ್ಬ ವ್ಯಕ್ತಿಗೆ ಅವನ ಮಗ ಹುಟ್ಟಿದಾಗ ಅವನ ವಯಸ್ಸು 25 ವರ್ಷಗಳು. ನೋಡಿರಿ, ಮಗ ಹುಟ್ಟಿದಾಗ ಅವನ ವಯಸ್ಸು ಎಷ್ಟು ವರ್ಷ? 25 ವರ್ಷ. ಮಗ ಹುಟ್ಟಿದಾಗ ತಂದೆಯ ವಯಸ್ಸು 25 ವರ್ಷ. ಕರೆಕ್ಟಾ?
2 ವರ್ಷಗಳ ನಂತರ ಒಬ್ಬಳು ಮಗಳು ಜನಿಸುತ್ತಾಳೆ. 2 ವರ್ಷ ಅಂದಮೇಲೆ ಅವನಿಗೆ ಎಷ್ಟು, ತಂದೆಗೆ 27 ವರ್ಷ ಆಯಿತು, ಜನಿಸುತ್ತಾಳೆ. ಆ ವ್ಯಕ್ತಿ ತನ್ನ 60ನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ, ಹಾಗಾದರೆ ಅವನು ವಯಸ್ಸು 60 ಆಗ್ಯಾವತ್ತ ಹುಟ್ಟುಹಬ್ಬ ಆಚರಣೆ ಮಾಡಕತ್ತರ, ಮಗಳ ವಯಸ್ಸು ಎಷ್ಟಾಗುತ್ತಾ, 60ರಲ್ಲಿ 27 ಕಳೆದು ಬಿಡೋಣ, ಎಷ್ಟಾಗುತ್ತದೆ 37. ಹಾಗಾದರೆ 33. ಆ ಮಗಳ ವಯಸ್ಸು ಎಷ್ಟು ವರ್ಷ ರೀ, 33 ವರ್ಷ. ನೆಕ್ಸ್ಟ್ ಪ್ರಶ್ನೆ, ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣವು 28 ಸ್ಕ್ವೇರ್ ಸೆಂಟಿಮೀಟರ್ ಆದರೆ ತ್ರಿಭುಜದ ಪಾದ, ನೋಡ್ರಿ 96ನೇ ಪ್ರಶ್ನೆ, ತ್ರಿಭುಜದ ವಿಸ್ತೀರ್ಣ ಗೊತ್ತಿರಬೇಕು 1/2 ಪಾದ ಇಂಟು ಎತ್ತರ. ಸೊ ನೋಡ್ರಿ ತ್ರಿಭುಜದ ವಿಸ್ತೀರ್ಣ ಕೂಡ ಎಷ್ಟು, 48 ಸ್ಕ್ವೇರ್ ಸೆಂಟಿಮೀಟರ್. 1/2 ಪಾದ, ನೋಡ್ರಿ ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 4 ಸೆಂಟಿಮೀಟರ್. ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ, ಪಾದ ಎಕ್ಸ್ ಆದರೆ ಎತ್ತರ ಎಷ್ಟಾಗುತ್ತೆ, x+4 ಹೆಚ್ಚಾಗ್ತದೆ. 48 2, ಸೊ ಎಷ್ಟಾಗುತ್ತೆ 96 x ಇಂಟು ಬ್ರಾಕೆಟ್ x+4 ಆಯಿತು. 96 x ಇಂಟು x x² ಪ್ಲಸ್ x ಇಂಟು 4x 4x, x² ಪ್ಲಸ್ 4x ಮೈನಸ್ 96 0. 2 ಪದಗಳ ಗುಣಾರ್ಧ -96 ಆಗೈತಿ, ಅವುಗಳ ವ್ಯತ್ಯಾಸ ಎಷ್ಟಾಗೈತಿ, 4 ಆಗೈತಿ, ಅಂದ್ರೆ +4 ಆಗೈತಿ. ಹಾಗಾದರೆ 96 ಹೊಡಿಬೋದು. ಹಾಗೆ ಯಾವ ರೀತಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ರೀತಿ ಹೊಡಿಯೋಣ. 96 2 4 2 8 2 2 2 4 2 1 2 2 2 6 2 3 3 1. ಸೊ ವ್ಯತ್ಯಾಸ ಎಷ್ಟು ಬರ್ಬೇಕು ರೀ, 4 ಬರ್ಬೇಕು, ಹೌದಲ್ಲ. ನೋಡಿರಿ 2 2 4, ಹೌದಾ, 4 2 8, 8 2 16, 16 6 96 ಬರ್ತದೆ. 16 6 ಹೋದ್ರೆ 10 ಉಳಿತೈತೆ, ಬರಲ್ಲ, ಬಿಟ್ಬಿಡೋಣ. 2 2 4, 4 3 12, 4 3 12, 2 2 4 4 2 8, 12 8 96. ಸೊ 12ರಾಗ 8 ಹೋಗುತ್ತೆ ರೀ. ಹಾಗಾದರೆ -96ರ ಗುಣಲಬ್ಧ 12 ಮತ್ತು 8 ಇದೆ. ಇಲ್ಲಿ ಪ್ಲಸ್ ಐತಿ ಅಂದರೆ ದೊಡ್ಡ ಅಂಕಿ ಪ್ಲಸ್, ಸಣ್ಣ ಅಂಕಿ ಮೈನಸ್, ದೊಡ್ಡ ಅಂಕಿ ಪ್ಲಸ್, ಸಣ್ಣ ಅಂಕಿ ಮೈನಸ್. ಇನ್ನು ಮೂಲಗಳಲ್ಲಿ ಹೋದೇವಿ ಅಂದರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಹಾಗಾದ್ರೆ ನಾವು ಯಾವ್ದು ತೊಗೋಬೇಕು ಅಂದರೆ +8 ತೊಗೋಬೇಕು. 8 ತೊಗೊಂಡ್ರೆ ಪಾದ x = 8 ಆಗುತ್ತೆ. ಎತ್ತರ ಏಟಾಗುತ್ತಪ್ಪ ಅಂದ್ರೆ 8 + 4 = 12. ಏನು ಕೇಳಿದ್ದಾರೆ ರೀ ಅವರು, ತ್ರಿಭುಜದ ಪಾದ ಕೇಳಿದಾರ. ಪಾದ ಎಷ್ಟಿದೆ ರೀ, 8 ಇದೆ. ಪಾದ ಎಷ್ಟೈತ್ರಿ, 8 ಐತಿ. ನೆಕ್ಸ್ಟ್ 5 ಕ್ರಮಾನುಗತ ಪೂರ್ಣಾಂಕಗಳ ಸರಾಸರಿ 3 ಆಗಿದೆ. ಹಾಗಾದ್ರೆ ನೋಡ್ರಿ 1 2 3 4 5, 2 3 2 3 5, 5 5 10 10 15 15, 15 5ರಲ್ಲಿ ಭಾಗಿಸಿದ್ರೆ ಸರಾಸರಿ 3 ಬರ್ತಾ ಇದೆ. ರೈಟ್ ರೀ. ಇನ್ನು ಆ ಸಂಖ್ಯೆಗಳ 2ನೇ ಮತ್ತು 4ನೇ ಸಂಖ್ಯೆಗಳ ವ್ಯತ್ಯಾಸ. 2ನೇ ಸಂಖ್ಯೆ 2, 4ನೇ ಸಂಖ್ಯೆ 4, ಇವುಗಳ ವ್ಯತ್ಯಾಸ 4ರಾಗ 2 ಹೋದ್ರೆ ಎಷ್ಟು ಉಳಿತದೆ ರೀ, 2. ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯ ಗುಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು. ಮೊದಲನೇದು ನೋಡಿಬಿಡೋಣ್ರೆ, ಏನು, 4 × 3 ಸಮಚಿಹ್ನೆ 48 / 4, 4 3 12, 4 1 4 1 4 2, ಸೊ 12 ಬತ್ತು. 2 ಎಡಭಾಗ ಬಲಭಾಗ ಸರಿಯಾಗೈತೆ ಅಂದರೆ ಮೊದಲನೇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಒಂದು ಪಟ್ಟಕದ ಪಾದವು ಲಂಬಕೋನ ತ್ರಿಭುಜವಾಗಿದ್ದು ಅವುಗಳ ಪಾದಗಳು 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಹಾಗೂ ವಿಕರ್ಣ 10 ಸೆಂಟಿಮೀಟರ್ ಆಗಿದೆ. ಆ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ತ್ರಿಭುಜ ಪಾದ ಪಟ್ಟಕಪ್ಪ ಅಂದರೆ ಕಂಪಲ್ಸರಿ ಏನಿರ್ತದೆ ಅಂದ್ರೆ ಈ ರೂಪದಲ್ಲಿ ಇರಬಹುದು ನೋಡ್ರಿ. 99ನೇ ಪ್ರಶ್ನೆ, ಲಂಬಕೋನ ತ್ರಿಭುಜ ಪಾದ ಪಟ್ಟಕ ಅಂದರೆ ಈ ರೀತಿ ತ್ರಿಭುಜ ಪಾದ ಪಟ್ಟಕವನ್ನು ನೋಡ್ಬೋದು. ಹಾಗಾದರೆ
ಈ ತ್ರಿಭುಜ ಪಾದ ಪಟ್ಟಕದ ವಿಸ್ತೀರ್ಣ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ರೀ? 156 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಈ ತ್ರಿಭುಜ ಪಾದ ಪಟ್ಟಕವನ್ನು ನಾವು ನೋಡ್ತಾ ಹೋದರೆ ಏನಾಗುತ್ತಾ, ವಿಸ್ತೀರ್ಣವನ್ನು ಬಿಡಿಸ್ತಾ ಹೋದಂತೆ ದೊಡ್ಡದಾಗ್ತದೆ. ಆದರೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾನ ಅಂದ್ರೆ 2 ಪಾದಗಳನ್ನು ಬಿಟ್ಟಾನ ಅಂದಂಗ್ರಿ. 2 ಪಾದಗಳು ಲಂಬಕೋನ ತ್ರಿಭುಜದಲ್ಲಿ ಅದಾವ. ಸೊ ಒಂದು ಪಾದ ಎಷ್ಟು ಸೆಂಟಿಮೀಟರ್ ಐತಿ? 8 ಸೆಂಟಿಮೀಟರ್ ಐತಿ. ಇನ್ನೊಂದು 6 ಸೆಂಟಿಮೀಟರ್ ಐತಿ. ಹಾಗಾದರೆ 2 ಲಂಬಕೋನ ತ್ರಿಭುಜದ ವಿಸ್ತೀರ್ಣ ನೋಡಿದಾಗ 1/2 ಇಂಟು ಪಾದ ಇಂಟು ಎತ್ತರ. ಹಾಗಾದರೆ 2 1 2 4 6 4 ಎಷ್ಟು ಬರ್ತದೆ? 24 ಸೆಂಟಿಮೀಟರ್ ಬಂತು. ಒಂದು ತ್ರಿಭುಜದ 24 ಸೆಂಟಿಮೀಟರ್ ವಿಸ್ತೀರ್ಣ ಆದರೆ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಇನ್ನೊಂದು ತ್ರಿಭುಜದ್ದು 24 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ? 48 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. 156ರಲ್ಲಿ 48 ತೆಗೆದುಬಿಟ್ರೆ ಎಷ್ಟು ಉಳಿತದೆ? 108 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಇದರ 2 ಪಾದಗಳನ್ನು ಹೊರತುಪಡಿಸಿ ಉಳಿದ 3 ಭಾಗದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 108 ಸೆಂಟಿಮೀಟರ್ ಸ್ಕ್ವೇರ್. ಸೊ ಸರಿಯಾದ ಉತ್ತರ ಆಪ್ಷನ್ 2. ಇನ್ನು 99 ತ್ರಿಭುಜದ ಒಂದು ಬಾಹ್ಯ 100 ಒಂದು ಲಂಬಕೋನ ತ್ರಿಭುಜವನ್ನು ಅದರ ಪಾದಕ್ಕೆ ಲಂಬವಿರುವ ಒಂದು ಬಾಹುವನ್ನು ಅಕ್ಷೆಯನ್ನಾಗಿಸಿ ತಿರುಗಿಸಿದಾಗ ಉಂಟಾಗುವ ಜಾಮಿತಿಯ ಘನಾಕೃತಿ. ನೋಡ್ರಿ, ಇಲ್ಲೊಂದು ಲಂಬಕೋನ ತ್ರಿಭುಜ ಐತಿ, ರೈಟ್. ಇದರ ಪಾದವನ್ನಾಗಿ ಲಂಬಕೋನದ ಒಂದು ಭಾಗವನ್ನು ಬಿಂದುವನ್ನು ಈ ಕಡೆ ತಿರುಗಿಸಿದೇವಂದ್ರೆ ಈ ಆಕಾರದಲ್ಲಿ ಉಂಟಾಗ್ತದೆ. ಸೊ ಇದು ಯಾವ ಘನಾಕೃತಿ? ರೀ? ಶಂಕು. ಇನ್ನು ತ್ರಿಭುಜದ ಒಂದು ಬಾಹ್ಯ ಕೋನವು 100 ಡಿಗ್ರಿ ಹಾಗೂ ಅಂತರಾಭಿಮುಖ ಕೋನಗಳಲ್ಲಿ ಒಂದು ಕೋನವು 45 ಡಿಗ್ರಿ. ನೋಡ್ರಿ, ತ್ರಿಭುಜದ ಬಾಹ್ಯ ಕೋನದ ಅಳತೆ ಅಂತರಾಭಿಮುಖ ಕೋನದ ಅಳತೆಗೆ ಸಮ ಆಗಿರ್ತದೆ. ಹಾಗಾದರೆ 45 ಡಿಗ್ರಿಯನ್ನು ತೆಗೆದೇವಿ ಅಂದರೆ ಎಷ್ಟು ಡಿಗ್ರಿ ಉಳಿತದೆ? 55 ಡಿಗ್ರಿ ಉಳಿತದೆ. ಇನ್ನೊಂದು ಅಂತರಾಭಿಮುಖ ಕೋನ 55 ಡಿಗ್ರಿ. ಸೊ ಇಲ್ಲಿ 55 ಡಿಗ್ರಿ ಒಂದ ಕೊಟ್ಟಿದ್ದಾನ. ಸರಿಯಾದ ಉತ್ತರ ಯಾವುದು? ಆಪ್ಷನ್ 3. ನೆಕ್ಸ್ಟ್, ಒಂದು ನಿಯಮಿತ ಪಂಚಭುಜಾಕೃತಿ ಹೊಂದಿರುವ ಸಮರೂಪತೆಯ ರೇಖೆಗಳು. ಪಂಚಭುಜಾಕೃತಿ ಹೊಂದಿರುವ ಸಮರೂಪತೆಯ ರೇಖೆಗಳೆಷ್ಟು? 5. ನೆಕ್ಸ್ಟ್, 2 ಸಂಖ್ಯೆಗಳ ಮೊತ್ತ 45 ಹಾಗೂ ಅವುಗಳ ಅನುಪಾತ 7:8 ಆದರೆ ಆ ಸಂಖ್ಯೆಗಳು. ನೋಡ್ರಿ, 7 ಮತ್ತು 8 ನೋಡಿದಾಗ ಎಷ್ಟಾಯಿತು? ಅನುಪಾತ 15 ಆಯಿತು. 15 ಅನುಪಾತ 15 ಆದರೆ 15 ಎಕ್ಸ್ ಅಂತ ತಗೊಳ್ಳೋಣ. 45 15 1 15 3 ಸೊ ಎಕ್ಸ್ ಇಕ್ವಲ್ ಎಷ್ಟು ಬಂತು? 3 ಬಂತು. ಇವುಗಳ ಮೊತ್ತ 15. ಸೊ ಭಾಗಾಕಾರ ಮಾಡಿದರೆ 3 ಉಳಿತಾ ಇದೆ. 3 7 21 3 8 24. ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ 104ನೇ ಪ್ರಶ್ನೆ ಏನಿದೆ? ಒಂದು ಸಂಖ್ಯೆಯ 5ನೇ ಒಂದು ಭಾಗ. 5ನೇ ಒಂದು ಭಾಗ ಅಂದರೆ 1/5 ಅಥವಾ ಒಂದು ಸಂಖ್ಯೆ ಎಕ್ಸ್ ಅಂದರೆ x/5 ಭಾಗದಿಂದ 14 ಕಳೆದಾಗ -14 ಕಳೆದಾಗ 20 ಬರುತ್ತದೆ. ಹಾಗಾದರೆ x/5 -14 x/5 -14 = 20. ಸರಿಯಾದ ಉತ್ತರ ಆಪ್ಷನ್ 3. 105ನೇ ಪ್ರಶ್ನೆ ರೀ. ಒಂದು ಪಟ್ಟಣದ ಜನಸಂಖ್ಯೆ 25,000ದಿಂದ 24,500 ಇಳಿಕೆಯಾಗಿದೆ. ಶೇಕಡಾ ಇಳಿಕೆ ನೋಡ್ರಿ, 25,000ಕ್ಕೆ ಎಷ್ಟು ಇಳಿಕೆ ಆಗ್ಯದ ಅಂದರೆ ಭಾಳ ಅಂದ್ರೆ 500 ಇಳಿಕೆ ಆಗೈತಿ. ಹೌದ್ರಿ, 24,500 ಇತ್ತು. ಹಾಗಾದರೆ 100ಕ್ಕೆ ಎಷ್ಟು ಆಗ್ತಾ ಇದೆ? ಏಕಾಂಶ ವಿಧಾನ 100 × 500 ಭಾಗಲೇ 25,000. ಇವೆರಡು 0 ಇವೆರಡು 0 ಈ 0 ಈ 0 5 1 5 5 5 1 5 2 ಎಷ್ಟು ಶೇಕಡಾ ಇಳಿಕೆ ಆಗಿದೆ? 2% ಇಳಿಕೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಆಟದ ಮೈದಾನದ ಕರ್ಣವು 125 ಸೆಂಟಿಮೀಟರ್, ಒಂದು ಬಾಹು 75 ಸೆಂಟಿಮೀಟರ್ ಆದರೆ ಇನ್ನೊಂದು ಬಾಹು. ನೋಡ್ರಿ, 106ನೇ ಪ್ರಶ್ನೆ. ನಾವು ಹೇಳಿದ್ದೇವೆ ಒಂದು ಲಂಬಕೋನ ತ್ರಿಭುಜ ತೆಗೆಯೋಣ. ABC ವಿಕರ್ಣ 125, ಇನ್ನು ಒಂದು ಬಾಹು 75. ಹಾಗಾದರೆ ಇನ್ನೊಂದು ಬಾಹು ಕೇಳ್ತಾ ಇದ್ದಾನೆ. ಸೊ ವಿಕರ್ಣದ ವರ್ಗ 125ರ ವರ್ಗ = ಈ ಬಾಹು ಎಕ್ಸ್ ಆಗಿರಲಿ, ಎಕ್ಸ್ನ ವರ್ಗ ಪ್ಲಸ್ 75ರ ವರ್ಗ, ಉಳಿದೆರಡು ಬಾಹುಗಳ ವರ್ಗ. ಹಾಗಾದರೆ 125 ವರ್ಗ ಮೈನಸ್ 75ರ ವರ್ಗ = x². ಇಲ್ಲಿ ಯಾವ ನಿಯಮ ಅಂದರೆ a + b × a - b ಅಂದರೆ a² - b².
ಹಾಗಾದರೆ 125 ಪ್ಲಸ್ 75, 125 ಮೈನಸ್ 75 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎರಡೂ ಕೂಡಿಸಿದಾಗ ಎಷ್ಟಾಗುತ್ತೆ ರೀ? 200 ಆಗುತ್ತಾ. ಇನ್ನು 125ರಲ್ಲಿ 75 ಕಳೆದ್ರೆ 500 ಆಗುತ್ತಾ, 50 ಆಗುತ್ತಾ ಎಕ್ಸ್ ಸ್ಕ್ವೇರ್. ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂದ್ರೆ 10,000 ಆಗುತ್ತೆ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ 10,000 ವರ್ಗಮೂಲ ಅಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ? 100. ಹಾಗಾದರೆ ಇನ್ನೊಂದು ಬಾವಿನ ಅಳತೆ 100 ಮೀಟರ್. ಆಪ್ಷನ್ 100 ಮೀಟರ್. ಇನ್ನು ಅದೇ ರೀತಿಯಾಗಿ ಎರಡು ವೃತ್ತಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇದೆ. ಈ ಎರಡೂ ವೃತ್ತಗಳ ಪರಿಧಿಗಳ ಮೊತ್ತ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯ. ನೋಡ್ರಿ, ಮೊದಲ ವೃತ್ತದ ಪರಿಧಿ ಸೂತ್ರ ಗೊತ್ತಿರಬೇಕು. ಏನು? ವೃತ್ತದ ಪರಿಧಿ ಈಕ್ವಲ್ ಟು 2πr. ತ್ರಿಜ್ಯ 19 ಐತಿ. ಹಾಗಾದರೆ ಇದು ಎಷ್ಟಾಯ್ತು? 2π ಇಂಟು 19. ಇನ್ನೊಂದಿದೆ 2π ಪ್ಲಸ್ ತ್ರಿಜ್ಯ ಎಷ್ಟೇ ಇಂಟು 9 ಇದೆ. 2 19 38π ಪ್ಲಸ್ 2 9 18π. ಎರಡೂ ಕೂಡಿಸಿದಾಗ ಎಷ್ಟಾಗುತ್ತೆ? 56π ಆಗುತ್ತೆ. ಇದೇನು ರೀ? ಎರಡೂ ವೃತ್ತದ ವಿಸ್ತೃತ ಅಳತೆ. ಹಾಗಾದರೆ ಹೊಸ ವೃತ್ತದ ಪರಿಧಿ ಈಕ್ವಲ್ ಟು 2πr. ಸೊ ಇವು ಎರಡೂ ಕೂಡಿಸಿದಾಗ ಏನಾಗೈತಿ? 56π ಬಂದದ ಈಕ್ವಲ್ ಟು 2πr. ಪೈ ಕ್ಯಾನ್ಸಲ್. 2 1 2 28. ಸೊ 28 ಈಕ್ವಲ್ ಟು r. ಹಾಗಾದರೆ ಹೊಸ ವೃತ್ತದ ತ್ರಿಜ್ಯ ಎಷ್ಟು ಅಂದಂಗಾದ್ರೆ 28 ಸೆಂಟಿಮೀಟರ್. ಸೊ ಸರಿಯಾದ ಉತ್ತರ ಅದು. 108ನೇ ಪ್ರಶ್ನೆ ನೋಡ್ರಿ. 1 + 1/1 ಇದ್ರ ಕೆಳಗಡೆ ಇದೆ 1 + 1 + 1 ಅಂದರೆ ಎಷ್ಟಾಯಿತು? 2 ಆಯಿತು. 1 + 1/1 ಭಾಗಲೆ ಲಸಾಗು ತೆಗೆದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ಅಂದರೆ ಇದಕ್ಕೆ ಇದ್ರ ಭಾಗಾಕಾರ. ಸೊ 2 + 1 3 2 ಅಂಶ ಆಯಿತು. 1 + 1/1 ಇಂಟು 3 2 ಅಂಶ ಉಲ್ಟಾ ಬಿಡಿದ್ರೆ 2 3 ಅಂಶ ಆಗುತ್ತೆ. 1 + 1 2 2 1 3 3. ಸೊ ಲಸ ಎಷ್ಟಾಗುತ್ತೆ? 3 ಆಗುತ್ತೆ. 3 ಇದು 1 3 1 3 2 1 2. ಸೊ 3 + 2 5 5 3 ಅಂಶ. ಸರಿಯಾದ ಉತ್ತರ ಆಪ್ಷನ್ 4 5 3 ಅಂಶ. ನೆಕ್ಸ್ಟ್ ಒಂದು ಸ್ವಲ್ಪ ನನಗೆ ಯಾಕೋ ಈ ಪ್ರಶ್ನೆ ಬರೆಯುವ ಹೊತ್ನಾಗ ಏನೋ ತಪ್ಪಾಗಿದೆ ಅಂತ ನೋಡೋಣ. ಕ್ವಶನ್ ಪೇಪರ್ ನೋಡಿದ ಮೇಲೆ ಗೊತ್ತಾಗುತ್ತಾ. ಇನ್ನು 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನ ಪೂರ್ಣಾಂಕಗಳ ಮೊತ್ತನ ಹೇಳಿದ್ರೆ ಸಮಾಂತರ ಶ್ರೇಣಿ ಸಮಸ್ಯೆ ನೋಡ್ರಿ ಅಂತೇಳಿ. ಸೊ ಹಾಗಾದರೆ 6ರಿಂದ ಮೊದಲ 40 ಅಂದರೆ 6 12 18 -240 40ನೇ ಪೂರ್ಣಾಂಕ ರೀ. ಹಾಗಾದರೆ Sn = n/2 ಇಂಟು ಬ್ರಕೆಟ್ a + an. ಇಲ್ಲಿ n ಅಂದರೆ 40/2, a ಅಂದರೆ 6, ಕೊನೆಯ ಪದ 240. 2 1 2 20. ಸೊ ಎಷ್ಟು ಬತ್ತು ರೀ? 20 ಪ್ಲಸ್ ಇಂಟು 246. 0 ಇಟ್ಟುಕೊಳ್ಳೋಣ. 2 6 12 1 ಉಳಿತು. 2 4 8 1 9 2 2 4 4920. 4920 ಆಪ್ಷನ್ ಎಷ್ಟು ರೀ? 1.